ನಮಸ್ತೆ ಟಿವಿ 24 ನ್ಯೂಸ್ ವಾಕಿಂಗ್ಗೆ ಸ್ವಾಗತ. ಇತ್ತೀಚೆಗೆ ನಗರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಗರಸಭೆಯ ಪೌರಾಯುಕ್ತರು ಆದ ವಿವೇಕ್ ಮನೆ ಅವರಿಗೆ ಲಿಖಿತ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಆದ ಶಿಲ್ಪಾ ಕೋಡೆ ಹಾಗೂ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ದಿನಾಂಕ 15/10/2025 ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ಮೊದಲನೇ ಹಂತದ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸುವುದಾಗಿ ಮನವಿ ಸಲ್ಲಿಸಲಾಗಿತ್ತು. ಅದೇ ರೀತಿ ಇಂದು ಬುಧವಾರ 15 ಅಕ್ಟೋಬರ್ 2025 ರಂದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಾಗಿದೆ. ಬೇಡಿಕೆಗಳು: ಪ್ರಧಾನಮಂತ್ರಿ ಆವಾಸ್ ಮತ್ತು ಆಶ್ರಯ ಜಂಟಿ ಯೋಜನೆಯಲ್ಲಿ ಕಳೆದ 2016 ರಿಂದ ಮನೆಗಳಿಗೆ ಹಣ ತುಂಬಿಸಿಕೊಳ್ಳಲಾಗಿತ್ತು. 2018ರಲ್ಲಿ 1106 ಮನೆಗಳ ಕಾಮಗಾರಿಯನ್ನ ಪ್ರಾರಂಭಿಸಿ ಇಲ್ಲಿಯ ತನಕ 108 ಮನೆಗಳು ಮುಗಿಸಿ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದು, ಇನ್ನು 996 ಮನೆಗಳು ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಅದರಲ್ಲಿ 84 ಮನೆಗಳು ಎಲ್ಲ ಕಾಮಗಾರಿ ಮುಗಿದಿದ್ದು ಅದನ್ನು ಸಹ ವಿತರಣೆ ಮಾಡಲು ವಿಳಂಬ ನೀತಿ ಅನುಸರಿಸುತ್ತಾ ಇದ್ದಾರೆ. ಈಗಾಗಲೇ ಗುತ್ತಿಗೆದಾರನಿಗೆ 34 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸದರಿ ಯೋಜನೆಯು ನಗರಸಭೆ ಮತ್ತು ಗೃಹ ಮಂಡಳಿಯವರು ಜಂಟಿ ಕಾರ್ಯಾಚರಣೆಯಲ್ಲಿ ನಡೆದಿದೆ. ಸದರಿ ಕಾಮಗಾರಿ 2018ರಲ್ಲಿ ಪ್ರಾರಂಭಿಸಿ 12 ತಿಂಗಳಲ್ಲಿ ಮನೆಗಳನ್ನು ನೀಡಬೇಕಾಗಿತ್ತು. ಆದರೆ ಈ ಯೋಜನೆ ಬಗ್ಗೆ ಸರಿಯಾದ ಕ್ರಮ ವಹಿಸದೇ ಇರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವುದೇ ಇರೋದ್ರಿಂದ ಕಾಮಗಾರಿಯು ನೆನೆಗುದಿಗೆ ಬಿದ್ದಿದೆ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿದೆ. ಇದರ ಜೊತೆಗೆ 2013ರಲ್ಲಿ ಮನೆ ನಿವೇಶನಕ್ಕಾಗಿ ಗೃಹ ಮಂಡಳಿಯವರು 3406 ಫಲಾನುಭವಿಗಳಿಂದ ಅರ್ಜಿ ಪಡೆದು ಇಲ್ಲಿಯ ತನಕ ಮನೆ ನಿವೇಶನವನ್ನು ನೀಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. 2018ರಲ್ಲಿ ದಾಂಡೇಲಿಯ ತಾಲೂಕು ಅಂತ ಘೋಷಣೆಯಾಗಿ ಇಲ್ಲಿಯ ತನಕ ತಾಲೂಕು ಆಸ್ಪತ್ರೆ, ನೋಂದಣಿ ಕಚೇರಿ, ಬಿಒ ಕಚೇರಿ, ಪ್ರಮುಖವಾದ ಕಚೇರಿಗಳನ್ನ ಇದುವರೆಗೂ ಪ್ರಾರಂಭಿಸಲಿಲ್ಲ. ನಗರದಲ್ಲಿ ಅನೇಕ ಭೂ ಹಗರಣಗಳು ನಡೆದಿದ್ದು, ಅಲ್ಲದೆ ಆಶ್ರಯ ಪಟ್ಟ ಸಹ ವಾಮಮಾರ್ಗಗಳಿಂದ ನೀಡಿದ್ದು. ಈ ಎಲ್ಲಾ ವಿಷಯಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಈ ಎಸ್ಐ ಆಸ್ಪತ್ರೆ 50 ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದು ಅದನ್ನ ಮೇಲ್ದರ್ಜೆಗೆ ತರುವ ಯಾವುದೇ ಯೋಜನೆ ಇರುವುದಿಲ್ಲ. ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರು ಇದ್ರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಈ ಎಲ್ಲಾ ವಿಷಯಗಳ ಬಗ್ಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ, ಮಂಕಾಳು ವೈದ್ಯ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆದ ಆರ್.ವಿ. ದೇಶಪಾಂಡೆ, ಜಿಲ್ಲಾಧಿಕಾರಿಗಳಿಗೆ, ಗೃಹ ಮಂಡಳಿಯ ಆಯುಕ್ತರಿಗೂ ಕೂಡ ಮನವಿ ಸಲ್ಲಿಸಿದ್ರು. ಇಲ್ಲಿಯವರೆಗೆ ಯಾವುದೇ ಕ್ರಮ ವಹಿಸುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಹೋರಾಟವನ್ನ ಪ್ರಾರಂಭಿಸುವ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಘೋಷಣೆ ಮಾಡಿದ್ರು. ಒಂದು 58 ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಿ ತಾಲೂಕು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿತ್ತು. ಆದರೆ ದುರ್ದೈವ ಸಂಗತಿ, 1-2 ಕಚೇರಿ ಬಿಟ್ಟರೆ ಬೇರೆ ಯಾವುದೂ ಕಚೇರಿ ಇಲ್ಲ. ಸಾಕಷ್ಟು ಇವರ ಹತ್ರ ಕಟ್ಟಡಗಳು ಇದ್ದಾವೆ ಮಾಡುವಂತಾಗಿದ್ದೇವೆ. ಇಲ್ಲಿ ಬಂದಂಥ ಎಲ್ಲರಿಗೂ ನಮ್ಮ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಇವತ್ತಿನಿಂದ ಈ ಒಂದು ನಮ್ಮ ಮನೆಗಳದ್ದು ಇರ್ಬೋದು, ನಿವೇಶನ ಇರ್ಬೋದು, ತಾಲೂಕಾಗಿ ಸುಮಾರು 5-6 ವರ್ಷ ಆದರೂ ನಮಗೆ ದಾಂಡೇಲಿಗೆ ತಾಲೂಕು ಬಂದಿಲ್ಲ. ಸಭೆಯನ್ನು ಉದ್ದೇಶಿಸಿ ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್ ಸಭೆಯಲ್ಲಿ ಉಪಸ್ಥಿತರಿದ್ದ ಮಹಮ್ಮದ್ ಗೌಸ್, ಬೇಟೆಗೇರಿ, ದತ್ತಾತ್ರ, ಹೆಗಡೇಕರ್, ಶ್ಯಾಮ್, ಬೆಂಗಳೂರು, ಶಹಬಾಜ್, ಕುಲ್ಸಾಪುರ್, ಫಾರೂಕ್ ಶೇಖ್, ಮತಾರ್ ಸಾಬ್, ಶಮೀಮ್, ಕುರುಪಾಲಿ, ಯಲ್ಲೂ, ಡಮಾಮ್, ಚಂದ್ರಕಾಂತ್ ನಾಡಿಗೆ, ಫೈರೋಜ್ ಫಿರಿಜಾದ್, ಅನೇಕ ಮುಖಂಡರು ಭಾಗವಹಿಸಿದರು. ಆಯಿಷಾ ಮುಖರ್ಜಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.